ಅಂದಂಗ ಮೆಂಬರ್ ನಿಮ್ಮ ತಂಗಿ ಸುಖನ ಕಾಣೋಳಲ್ಲ. ಇರೋ ಮನ್ಯಾಗ ಇರಂಗಿಲ್ಲ, ಇನ್ನು ಅಕ್ಕಿಯಲ್ಲಿ ಇರ್ತಾಳ. ಹೊಳ್ಳಿ ಬೆಂಗಳೂರು ಹೋಗ್ಯಾಳ. ಏ ನಾನು ಮೆಂಬರ್ ಅದನಿ. ಊರಾಗ ಊರು ಹೊಸಾಬರಿಗೆ ಭಾಳ ಇರ್ತಾವೆ. ಅವನ್ನೆಲ್ಲ ಮುಗಿಸಿ ಮನೆಗೆ ಬಂದು ಮೆಟ್ಟ ಹತ್ಬೇಕಂದ್ರೆ 7-11 ಆಗಿರ್ತೈತಿ. ಹಾಂ, ನೀನು ಫ್ರೀ ಬಸ್ ಅದಾವ ಅಂತಂದು ನಿನ್ನ ಗೆಳತ್ಯಾರ ಕೂಟ ಪ್ರವಾಸಕ್ಕೆ ಹೋದ್ನೆ, ಹೊಳ್ಳಾಮಳ್ಳಿ ತವ್ರ ಮನೆಗೆ ಹೋದ್ನೆ ಮಾಡ್ಕೋತ ನೀ ಕುಂದ್ರ. ಆಕೆ ನೋಡಿ ಬೇಸರ ಆಕಿನೂ ಬೆಂಗಳೂರಿಗೆ ಹೋಗ್ಯಾಳ. ಹಾಂ, ಬರೇ ನಿಮ್ದು 3 ಮಂದಿದು ಇದಾತ್ ನೋಡು. 3 ಮಂದಿನೂ ಬರೀ ಸುತ್ತುದ ಮಾಡ್ರಿ. ಅಂದಂಗ ಮೆಂಬರ ನಿಮ್ಮ ತಂಗಿ ಸುಖನ ಮದ್ವೆ ಮಾಡ್ತೀವೋ ಇಲ್ಲೋ? ತಗೋಲ್ಲನ ಕಾಲ್ಮರಿಗೆ ಸುಮ್ಮನೆ ತಿಂದು ಹೇಳ್ತೀಯ. ನಮ್ಮ ತಂಗಿ ಮದುವೆ ವಿಚಾರ ನಿನಗೆ ಅದಕ್ಕಲ್ಲಿ. ಮೆಂಬರ ನಿಮ್ಮ ತಂಗಿ ಮದುವೆ ಮಾಡೋ ವಿಚಾರ ಇದ್ರ ಬಿಟ್ಟು ಬಿಡ. 100% ಆ ಜಗದಾನ್ ಕೂಟ ನಿಮ್ಮ ತಂಗಿ ಓಡಿ ಹೋಗೋದಂತೂ ಗ್ಯಾರಂಟಿ. ಅಲ್ಲ ನಾವು ನಿನ್ನ ಪಾಪ ಉಂಡು ಹೋಗ್ಲಿ ಅಂತಂದು ಉಣ್ಣಾಕ ಕೊಟ್ರೆ ನಮ್ಮ ಮನೆ ವಿಚಾರ ನಮ್ಮ ಮುಂದೆ ಮಾತಾಡ್ತೀಯ ಮಗನ. ನಡೆ ನಡಿಲೆ ನೀರು ಅಲ್ಲೇ ಗಟ್ರ ಗಿಟ್ರ ಕುಂತ್ಕೊಂಡು ನಡಿ. ನೀರ್ನಾಗ ಬೀಳ್ತಾವ. ಏ ಚರಿಗೆ ಕೊಟ್ಟೋಗ್ಲಿ ಅದ ಹೋಗಿ ಚರಿಗಿನೂ ಮಾರ್ಕೊಂಡು ತಿನ್ನು ಮಗ ನೀನು. ಅವನ ಸಲಿಗೆ ಕೊಟ್ಟ ನಾಯಿ ಅದೇನೋ ಮೂಸ್ ನೋಡಿತಂತ ಹಂಗಾತಿದ್ ನನ್ನ ಬಳೆವ. ಅವಂಗ್ಯಾಕೆ ಅನ್ನಕತ್ತೀರಿ? ಊರಾರು ಮಂದಿ ಅವ್ನು ಮಾತಾಡ್ಯಾನ. ಇನ್ಮೇಲೆ ಆದ್ರೆ ಆಕಿ ಮದುವೆ ವಿಚಾರ ಮಾಡ್ರಿ. ಏ ಆಕಿ ಮದುವೆ ಮಾಡೋದು ಬಿಡೋದು ನನಗೆ ಗೊತ್ತೈತಿ. ಅಲ್ಲಿ ಹಿತ್ತಲ್ಲ ಅರಿ ಬಿದ್ದ ನೋಡೋಣ. ಅರಿ ಹೋಗಿ ನಡೆ. ಅರ್ಬಿ ಒಗಿತೀನಿ. ಇವತ್ತಾದ್ರೂ ಮನ್ಯಾಗಿರ್ರಿ, ಮನೆ ಊಟ ಮಾಡುವಂತಿ. ಭಾಳ ದಿನ ಆಯ್ತು ಮನೆ ಊಟನೂ ಮಾಡಿಲ್ಲ. ಇವತ್ತು ಹೊಟ್ಟೆ ತುಂಬ ತಿಂದ ಕಣ ತುಂಬ ನಿದ್ದೆ ಮಾಡಿ ಹೋಗಿದಾಗ ಮಾರಿ ನೋಡಂಗ ಆಗೇತಿ ಎಲ್ಲದಿ ನನ್ನ ಗೆಳೆಯ, ಎಲ್ಲದ ನವ ಗೆಳೆಯ. ವಾವ್, ಗಂಡಸರ ಚಪ್ಪಲಿ. ಹುಡುಗ ಏನಾದರೂ ಸ್ಮಾರ್ಟ್ ಆಗಿದ್ದರೆ ನಮ್ಮಪ್ಪನಿಗೆ ಅಳಿಯನ್ ಮಾಡಿದ್ರಾಯ್ತು. ಚೆನ್ನಾಗಿಲ್ಲ ಅಂದರೆ ಟಾಟಾ ಹೇಳಿ ಹೋದ್ರಾಯ್ತು. ಇವತ್ತು ಪಕ್ಕ ಚಪ್ಪಲಿ ಇಟ್ಟಿದ್ದೀನಿ, ನಾಳೆ ಮನೆಯೊಳಗೆ ಕಾಲಿಟ್ಬಿಡ್ತೀನಿ. ಟಿಂಗ್. ಏಯ್, ಯಾರು ನೀವು? ನಾನು ಹುಡುಗಿ. ಯಾವ ಆ್ಯಂಗಲಿಂದ ಹುಡುಗಿ ಕಾಣತ್ತೀರಿ? ನಾನು ಎಲ್ಲ ಆ್ಯಂಗಲಿಂದ ಹುಡುಗಿನೇ. ಯಾವ್ರು ನಿಮ್ದು? ಇದೇ ಊರು. ಎಲ್ಲಿ ನೋಡಲ್ಲ ನಿಮ್ಮನ್ನ. ನಾನು ಬೈಲೊಂಗಲದಲ್ಲಿದ್ದೆ. ಮೀಸೆ ಮುತ್ಕಪ್ಪ ಇದಾರಲ್ಲ ಅವ್ರ ಮಗಳು. ಗೊತ್ತಾತು. ಅದ ತೆಲಿಬ್ಯಾನಿ ಮಣ್ಣಿ ಲಬ ಲಬ ಹೊಯ್ಕೊಂತ ಅಳಾಕತ್ತಿದ್ದ. ನಮ್ಮಪ್ಪ ಹಿಂದೆ ಒಂದು ಲಪಡ ಮಾಡಿಬಿಟ್ಟಾನು, ಒಂದು ಸೆಟಪ್ ಇಟ್ಕೊಂಡಿದ್ದ ಅಂತ. ಸಾರಿ, ಮೊದಲು ಒಬ್ಬಾಕಿನ ಮದುವೆ ಆಗಿದ್ದ ಅಂತ. ಅಕ್ಕಿ ಮಗಳಂತ ನೀವು ಅಂದ್ರೆ ಗುಳ್ಳವ ಅಂದ್ರೆ ನೀವಣ್ಣ? ಗುಳ್ಳಿ ಅಲಿಯಾಸ್ ಪಿಂಪಲ್. ಅಲ್ಲಿ ಯಾಕೆ ಬಂದಿರಿ? ನೀವು ಎಲ್ಲಕ್ಕೆ ಬಂದಿರಿ? ಮಾಡೋ ಕೆಲಸ ಇಲ್ಲ, ಅದಕ್ಕೆ ಬಂದು ಕುಂತಾನೆ. ಕುಂಭಕ್ಕೆ ಹೋಗಿದ್ಮೇಲೆ ಇನ್ನೇನು ಕೆಲಸ ಇರ್ತೈತಿ, ಅದಕ್ಕೆ ಹಂಗೆ ಕುಂತೀರಿ. ಬೇ ಯವ್ವ ತಾಯಿ,
ಅವನು ಊರಾಗ ನೆಮ್ಮದಿ ಇಲ್ಲ ಅಂತೇಳಿ ಇಲ್ಲಿ ಊರು ಹೊರಗೆ ಬಂದು ಕೂತ್ರೆ ಇಲ್ಲಿ ಬಂದು ತಲೆ ತಿಂತಿರಲ್ಲ. ಅಲ್ಲ ನಾ ಯಾರು ಗೊತ್ತನ? ಎಲ್ಲ ಗೊತ್ತು. ಊರಾಗ ಫಕೀರಪ್ಪನ ಶರ್ಯದ ಅಂಗಡಿ ನೀನ ಬಂದ್ ಮಾಡಿಸ್ಬೇಕಂತಿ ಅಂತ, ಮೆಂಬರ್ ತಂಗಿಗೂ ಲೈನ್ ಹೊಡಿತಿ ಅಂತ, ಆಮೇಲೆ ಫಕೀರಪ್ಪನ ಮಗಳಿಗೂ ಲೈನ್ ಹೊಡಿತಿ ಅಂತ, ಊರಾಗ ನಿಂದೊಬ್ಬಂದ ಉಸಾಬರಿ ಅಂತ, ಒಟ್ನಾಗ ನಿನಗಿನ್ನೂ ಮದ್ವಿ ಆಗಿಲ್ಲಂತ. ಎಲ್ಲ ಊರ್ ಮಂದಿ ಹೇಳಿದೀನಿ ಕೇಳ್ಕೊಂಡು ಬಂದು ನನ್ನ ಮುಂದೆ ಒದರಾಕತ್ತಿ ಅಂತ. ಕ್ಯಾನ್ ಐ ಸಿಟ್ ಹಿಯರ್? ವೈ ನಾಟ್? ಕೂತ್ಕೋರಿ. ಮತ್ತೆ ಕುಂಭಮೇಳಕ್ಕೆ ಹೋಗಿದ್ರಿ, ಅಷ್ಟೊಂದು ಕೋಟಿ ಜನ ಬಂದು ಜಳಕ ಮಾಡಿದ್ರಲ್ಲ, ಅವ್ರ ಪಾಪ ಹೊಕ್ಕತ್ತೇನ? ಪಾಪ ಮಾಡಿದವ ನಾ ಮಾಡಿದ್ದು ಪಾಪ ಅಂಥೇಳಿ ಪ್ರಾಯಶ್ಚಿತ ಪಟ್ಕೊಂಡು ಈ ಪಾಪ ಕಳ್ಕೋಬೇಕು ಅಂಥೇಳಿ ಹೋಗಿಲ್ಲಿ ಕುಂಭ ಸ್ನಾನ ಮಾಡಿದ್ರೆ ಅವನು ಪಾಪ ತೊಳಿಬೋದೇನೋ. ಆದರೆ ಅಲ್ಲಿ ಹೋದವರೆಲ್ಲ ಪಾಪ ಕಳೀಲಿ ಅಂತ ಹೋಗಿರಲ್ಲ, ಪಾಪ ಮಾಡಿದವರು ಹೋಗಿರೋದಿಲ್ಲ. ಕೆಲವೊಬ್ಬರು ಭಕ್ತಿಯಿಂದ ಹೋಗಿರ್ತಾರೆ, ಕೆಲವೊಬ್ಬರು ಒಂದು ಪ್ರವಾಸ ಅಂತ ಹೋಗಿರ್ತಾರೆ, ಮತ್ತು ಕೆಲವೊಬ್ಬರು ಇಂಥ ಕ್ಷಣ ಮತ್ತೆ ಸಿಗಲ್ಲ ಅನ್ನೋ ಒಂದು ಉದ್ದೇಶಕ್ಕೂ ಹೋಗಿರ್ತಾರೆ, ಮತ್ತು ಕೆಲವೊಬ್ಬರು ಅಲ್ಲಿ ಬೇರೆ ಬೇರೆ ರಾಜ್ಯದ ಜನರು, ಬೇರೆ ಬೇರೆ ಭಾಷೆ ಮಾತಾಡೋರು, ಅದೊಂದು ಸಂದರ್ಭದಲ್ಲಿ ನಾವೆಲ್ಲರೂ ಸಮಾಗಮ ಆಗ್ತೀವಿ ಅನ್ನೋ ಒಂದು ಉದ್ದೇಶಕ್ಕೂ ಹೋಗಿರ್ತಾರೆ. ಅಲ್ಲ, ನ್ಯೂಸ್ನಾಗ ಹೇಳಕೊತ್ತಿದ್ರು 68 ಕೋಟಿ ಜನ ಬಂದು ಜಳಕ ಮಾಡ್ಯಾರಂತ. ಮತ್ತು ಅಲ್ಲಿ ಗಲೀಜು ಭಾಳ ಆಗಿರ್ಬೇಕಲ್ಲ? ವ್ಯವಸ್ಥೆ ಚಲೋ ಇತ್ತಂದ್ರೆ ಯಾವುದೂ ಅಷ್ಟು ಸುಲಭವಾಗಿ ಕೆಡೋದಿಲ್ಲ, ಯಾವುದೂ ಅಷ್ಟು ಸುಲಭವಾಗಿ ಹಾಳಾಗೋದಿಲ್ಲ. ಅಲ್ಲಿ ಸರ್ಕಾರದವರು ನೀಟಾಗಿ ವ್ಯವಸ್ಥೆ ಮಾಡ್ಯಾರ, ನೀಟಾಗಿ ಕ್ಲೀನ್ ಮಾಡ್ತಾರೆ. ಮತ್ತು ಜನನೂ ಅಷ್ಟೇ, ಜನನೂ ಅಲ್ಲಿ ಹೋಗುವಾಗ ನಾವಿಲ್ಲಿ ಕ್ಲೀನ್ ಮೇಂಟೈನ್ ಮಾಡಬೇಕು. ಅಲ್ಲಿ ಹೋದವರೆಲ್ಲ ಭಯ ಭಕ್ತಿಯಿಂದ ಹೋಗ್ಯಾರ ಹೊರತು ಬೇರೆ ಯಾವುದೇ ಉದ್ದೇಶ ಇಟ್ಕೊಂಡು ಹೋಗಿಲ್ಲ. ಶೋಕಿ ಮಾಡ್ಬೇಕಂತ ಹೋದವರು ಅಂತೂ ನನ್ನ ಕಣ್ಣಿಗಂತೂ ಬಿದ್ದಿಲ್ಲ. ಎಲ್ಲರೂ ಯಾವುದೋ ಒಂದು ಕುತೂಹಲ, ಯಾವುದೋ ಒಂದು ಹಂಬಲ, ಏನೋ ಒಂದು ಭಕ್ತಿ ಭಯ ಇಟ್ಕೊಂಡು ಬಂದವರು ಕಾಣ್ತಿದ್ರು ಹೊರತು ಅಲ್ಲಿ ನಾ ಮೇಲು ನಾ ಕೀಳು, ನಂದು ಆ ಜಾತಿ ನಿಂದು ಈ ಜಾತಿ ಅನ್ನೋ ಜನರಂತೂ ನನಗೆ ಕಾಣಲಿಲ್ಲ. ಹೋಗಿ ಬಂದವರಿಂದ ಅಪಸ್ವರ ಬರೋದು ಕಡಿಮೆ. ಯಾಕಂತಂದ್ರೆ ಸಾಮಾನ್ಯ ಮಾತಲ್ಲ, ಭಾಳ ಚಂದ ನೀಟಾಗಿ ವ್ಯವಸ್ಥೆ ಮಾಡ್ಯಾರ. ಈಗ ನಮ್ಮಲ್ಲೇ ನೋಡ್ರಿ, ನೀವು ಯಲ್ಲಮ್ಮಗುಡ್ಡ ತಗೋರಿ, ಹೊಣಕೇರಿ, ಯಾದಗಿರಿ, ಮಲ್ಲಯ್ಯ, ಇಂಥ ಸುಮಾರು ಕ್ಷೇತ್ರಗಳದಾವು. ಅಲ್ಲೇನು ಮಾಡ್ತೀವಿ ನಾವು ಹೋದವರು? ಸ್ನಾನ ಮಾಡ್ತೀವಿ, ಬಟ್ಟೆ ಎಲ್ಲ ಕೆರೆಯಾಗೆ ಬಿಸಾಕಿ ಬರ್ತೀವಿ, ಶಾಂಪು ಸೋಪು ಅಲ್ಲೇ ಬಿಸಾಕಿ ಬರ್ತೀವಿ, ಪ್ಲಾಸ್ಟಿಕ್ಕು ಇದೆಲ್ಲ ಮಾಡಿ ನಾವು ತೀರ್ಥ ಕ್ಷೇತ್ರಗಳನ್ನು ಗಲೀಜು ಮಾಡಕತ್ತೀವಿ. ದೇವ್ರ ದರ್ಶನಕ್ಕಂತ ಹೋಗಿ ನದಿಗಳನ್ನು ಹೊಲಸು ಮಾಡಿ ಬರತ್ತೀವಿ. ಆದ್ರೆ ಅಲ್ಲಿ ಎಷ್ಟು ಚಂದ ಮೇಂಟೈನ್ ಮಾಡಿದ್ರಂದ್ರೆ ಭಾಳ ಚಂದ. 68 ಕೋಟಿ ಜನ ಬಂದು ಹೋದ್ರು, ಅಷ್ಟು ಜನ ಬಂದಿದ್ದಾರ ಅನ್ನೋ ಒಂದು ಪುರುಸತೆ ಸಿಗಲಾರ್ದಷ್ಟು ಕ್ಲೀನ್ ಮಾಡಿಟ್ರು. ಅಲ್ಲಿ ಸರ್ಕಾರ ಅಲ್ಲಿ ವ್ಯವಸ್ಥೆ ಅಷ್ಟು ಚಂದ ಮಾಡೈತಿ. ಇಲ್ಲಿ ಜನನೂ ಅದಕ್ಕೆ ಸ್ಕೋಪ್ ಕೊಡ್ಬೇಕಾ? ವ್ಯವಸ್ಥಾಪಕರು ಅಷ್ಟು ನೀಟಾಗಿ ಮಾಡಿದ್ರೆ ಇಲ್ಲಿ ಅದೇನು ದೊಡ್ಡ ಮಾತಲ್ಲ. ಮತ್ತು ಆಕಿ ನೋಡಿದೇನ? ಯಾರು? ಆಕಿ ಯಾರು? ಈ ಸರಿ ಆಕಿನ ಫೇಮಸ್ ಅದಾಳ. ಯಾರು? ಗೊತ್ತಾಗ್ಲಿಲ್ಲ? ಆಕಿಂದ ನಿನ್ನಂಗ ಬೆಕ್ಕಿನ ಕಣ್ಣೈತಿ, ಆದ್ರೆ ನೋಡಕ್ ನನ್ನಂಗ ಅದಾಳ. ಮೊನಾಲಿಸಾ. ಅಮ್ಮ ತಾಯಿ, ನಾವು ಮೊನಾಲಿಸ ನೋಡಕ್ಕೆ ಹೋಗಿಲ್ಲ, ಕುಂಭ ಸ್ನಾನಕ್ಕೆ ಹೋಗಿದ್ವಿ, ಕುಂಭ ಮೇಳಕ್ಕೆ ಹೋಗಿದ್ವಿ, ಅದನ್ನು ಮಾಡ್ಕೊಂಡು ಬಂದ್ವಿ ಅಷ್ಟೇ. ನೀನು ಮೆಂಬರ್ ತಂಗಿನ ಲವ್ ಮಾಡಾಕತ್ತೇನ? ಆಕಿನ ಮದುವೆ ಆಗ್ತೀಯಾ? ಇಲ್ಲಲ್ಲ. ನೀ ಹೂ ಅಂದ್ರ ನಿಂಗೊಂದೊಳ್ಳೆ ಆಫರ್ ಐತಿ. ಏನು? ನೀ ಹೂ ಅಂದ್ರ ನಾನ ನಿನ್ನ ಮದುವೆ ಹಾಕಿನಿ. ಮಾ ತಾಯಿ, ಯಾಕೆ ಕಲಿತೀನಾತೆ? ನೋಡು, ನಾ ಸೀರಿಯಸ್ ಆಗಿ ಹೇಳಾಕತ್ತೀನಿ. ನಮ್ದು ಭಾಳಷ್ಟು ಆಸ್ತಿ ಐತಿ. ಬೈಲೊಂಗಲ್ದಾಗ ಭಾಳ ಜಮೀನು ಐತಿ, 8 ಎಮ್ಮೆ ಅದಾವು, 2 ಕ್ವಾಣ ಅದಾವು. ನಮ್ಮ ಅಪ್ಪಂದೆಲ್ಲ ಆಸ್ತಿ ನಿನಗ ಕೊಡ್ತೀನಿ. ನನ್ನ ತಮ್ಮಂತೂ ನಿನ್ನ ಮ್ಯಾಗ ಬಿದ್ದು ಸಾಯ್ತಾನ. ನೀ ಹೂ ಅಂದ್ರೆ ನಾವಿಬ್ರು ಮದುವೆ ಮಾಡ್ಕೊಂಡು ಕಾಶ್ಮೀರ ಖಗನ. ಕಾಶ್ಮೀರಿ ಖಗನ. ಏ ಅಮ್ಮ, ನೀ ಕಾಶ್ಮೀರಕ್ಕೆ ಹೋಗು, ಕನ್ಯಾಕುಮಾರಿಗೆ ಹೋಗು, ಇಲ್ಲ ಉಣಕಲ್ ಕೆರೆಗೆ ಬಿದ್ದು ನೋಡ, ಸುಮ್ಮನೆ ತಿಳ್ತೀನಿ ಬಿಟ್ರ. ನೋಡ, ನಿನಗಂತ ದೇವರು ಒಂದು ಗಂಡು ಸೃಷ್ಟಿ ಮಾಡಿ ಇಟ್ಟಿರ್ತಾನೆ. ಆ ಗಂಡು ಬಂದು ನಿನ್ನ ಕೊರಳಿಗೆ ತಾಳಿ ಕಟ್ಟುವವರೆಗೂ ತಾವು ಸಮಾಧಾನದಿಂದ ತಮ್ಮ ಯೌವನವನ್ನು ಕಾಯ್ದುಕೊಳ್ಳಿ. ಓಕೆ? ಅಲ್ಲಿವರೆಗೂ ನನ್ನ ಯೌವನ ಹಾಳಾಗಿ ಹೋಗತಿ. ಏ, ನಿನ್ನ ಯೌವನ ಹಾಳಾಗಿ ಹೋಗತ್ತೆ ಅಂತ ಹೇಳಿ ನನ್ನ ಯೌವನ ಹಾಳು ಮಾಡ್ಕೊಳ್ಳೆ? ನೀನು ರಾಜ, ಮುದ್ದು ರಾಜ, ದೂರ ದೂರ ಓಡಬೇಡ ರಾಜ, ನನ್ನ ನೋಡಿ ಓಡಬೇಡ ರಾಜ, ಮುದ್ದು ರಾಜ.
ರೀ ನಾ ಇಷ್ಟು ದಿನ ಊರಾಗ ಹೋಗಿದ್ರು ನೀವು ಏನಾಗ ಬಂದಿಲ್ಲ ಕರಿಯಾಕ? ಕರಿಯಾಕೆ ಬರ್ಬೇಕಂತ ಮಾಡಿದ್ನೆ, ಪಂಚಾಯತಿ ಗದ್ದಲ್ದಾಗ ಟೈಮ ಸಿಗ್ಲಿಲ್ಲ. ದಿನ ಹೊರಗಡೆ ಊಟ ಮಾಡ್ತಿದ್ರೇನ? ನೀನೇ ಇರಲಿಲ್ಲ, ಮತ್ತೇನು ಮಾಡಲಿ? ದಿನ ಹೊರಗೆ ಉಣ್ತಿದ್ದೆ. ಯಾವಾಗ ರೂಮೇನ್ ಪಾರ್ಸಲ್ ತೊಗೊಂಬಂದು ಅದನ್ನು ಮನ್ಯಾಗ ತಿಂತಿದ್ದೆ. ಹೊರಗಡೆ ಊಟ ಮಾಡಬೇಡ್ರಿ, ಆರೋಗ್ಯ ಕೆಡ್ತೈತಿ. ಮತ್ತು ಹಂಗೆ ಉಪವಾಸ ಸಾಯಂದಿನ ನೀವೇ ಮಾಡ್ಕೊಂಡು ತಿನ್ಬೇಕಿತ್ತು. ನನಗೆಲ್ಲಿ ಮಾಡಕ್ಕೆ ಬರ್ತೈತಿ? ಏನೋ ಪಕ್ಕೀರನ್ನು ಬರ್ತಿದ್ದ, ಅವನು ಕಂಪ್ನಿ ಕೊಡ್ತಿದ್ದ, ಅವ ನಾನು ಮಾಡ್ಕೊಂಡು ತಿಂದು ಮಕ್ಕೋತಿದ್ದೆ. ಜಾಸ್ತಿ ಕುಡಿಬೇಡ್ರಿ. ನೀ ಇಲ್ಲಾರ್ದ ಟೆನ್ಷನ್ಗೆ ಕುಡಿತಿದ್ದೆ. ಇನ್ನು ನೀ ಬಂದೆಲ್ಲ, ಇನ್ನು ಮ್ಯಾಗ ಕುಡಿಯಂಗಲ್ತವ. ಸುಕನ್ಯಾ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ. ಆಕೆ ಬಗ್ಗೆ ಏನು ವಿಚಾರ ಮಾಡೋದು? ಆಕೆ ಎಲ್ಲದಕ್ಕೂ ತಯಾರಾಗಿ ನಿಂತಾಳ. ಅಂದರೆ ಅಂದ್ರೆ ಆ ಜಗದಾನ್ ಹಿಂದೆ ಬಿದ್ದಾಳ ಆಕೆ. ಅವನು ಮುದ್ದಾಮ ನನ್ನ ಮರ್ಯಾದೆ ತೆಗಿಯಾಕ ನಿಂತಾನ. ಸುಮ್ಮನೆ ಜಗದೀಶ್ಗೆ ಕೊಟ್ಟು ಮದುವೆ ಮಾಡಿಬಿಡ್ರಿ. ಏಯ್, ನಿನಗೆಲ್ಲ ಗೊತ್ತಾಗೋದಿಲ್ಲ ಅದ. ನೀ ತಿಳಿದಷ್ಟು ಹಗರಿಲ್ಲವ. ಏನಾದರೂ ಅವಘಡ ಆಗೋ ಮೊದಲು ಒಂದು ಚಲೋ ನಿರ್ಧಾರ ಮಾಡ್ರಿ. ಅದ್ರ ವಿಚಾರ ನೀ ಯಾಕೆ ಮಾಡ್ತಿ? ನಾ ಎಲ್ಲ ಅದನ್ನು ಹೇಳೋದಕ್ಕೆ. ಏನು ವಿಚಾರ ಮಾಡಕತ್ತೀರಿ? ಏನಿಲ್ಲ, ನಿನಗೊಂದು ಮಾತು ಕೇಳ್ತೀನಿ, ಕರೆ ಹೇಳ್ಬೇಕಾ? ಕೇಳ್ರಿ. ಬೈಬಾರ್ದ? ಬೈಯಲ್ಲಿ ತಗೊಳ್ರಿ, ಅದೇನು ಕೇಳ್ರಿ. ನೀನು ಯಾರನ್ನ ಲವ್ ಮಾಡಕತ್ತೀನ? ಹಾಂ, ಏ ಕುಡ್ದು ಬಂದ್ರೇನು? ನಿಮ್ಮ ತಲೆಗೆ ಯಾಕೆ ಬಂತೀವಿ ಹುಳ? ಅಲ್ಲ, ನೀ ಯಾವಾಗೂ ಚೂಡಿದಾರ ಹಾಕ್ಲಾರ್ದಕ್ಕೆ ಈಗ ಹಾಕಾಕತ್ತಿಯಲ್ಲ, ಅದಕ್ಕೆ ಕೇಳಿದೆ. ಯಪ್ಪ, ನೀ ಎಂಥ ಮೆಂಬರೋ ಮಾರ್ಯ, ನೀ ತಿಳ್ಕೊಂಡಂಗೆ ಏನಿಲ್ಲ. ಮತ್ತೆ ಬಸ್ ಫ್ರೀ ಆದಾಗಿಂದ ನಾನು ನನ್ನ ಗೆಳತಿಯರು ಕರ್ನಾಟಕ 4 ರೌಂಡ್ ಹೊಡೆದೀವಿ. ಹೊರಗಡೆ ಹೋಗ್ಬೇಕಾದ್ರೆ ಸೀರೆ ಅಷ್ಟು ಗಾಮ್ ಆಗೋದಿಲ್ಲ ಅಂತೇಳಿ 4 ಡ್ರೆಸ್ ತೊಗೊಂಡಿನಿ. ನೀವು ಹಾಕಂದ್ರೆ ಹಾಕ್ತೀನಿ, ಇಲ್ಲಾಂದ್ರೆ ಇಲ್ಲ. ಯಾವಾಗ ಒಮ್ಮೆ ಹಾಕುವ ನಡೀತೈತಿ, ರಾತ್ರಿ ಹಾಕೋಬೇಡ, ನನಗೆ ಗಾವ್ ಆಗೋದಿಲ್ಲ. ಥ್ಯಾಂಕ್ಸ್ ರೀ. ಆ ಡ್ರೆಸ್ನಾಗ ಹೆಂಗೆ ಕಾಣ್ತಿದ್ದೆ? ಮಸ್ತ್ ಕಾಣ್ತಿದ್ದಿ. ನೀ ಏನೋ ಹಾಕಿದ್ರು ಚಂದ ಕಾಣ್ತಿ. ಇನ್ಮೇಲೆ ನೀವು ಹೊರಗಡೆ ಊಟ ಮಾಡಬೇಡ್ರಿ. ನೀನ ಬಂದಿಲ್ಲ, ಇನ್ಯಾಕೆ ನಾ ಹೊರಗಡೆ ಊಟ ಮಾಡಲಿ? ಅಕ್ಕಾರ ಮೆಂಬರ್ ಅನ್ನಾರ ಇಲ್ಲನ್ರಿ? ಇಲ್ಲ, ಹೊರಗೋಗ್ಯಾರ. ಇವು ಸುಯಬನ ಅಕ್ಕಾರ ಯಾರು ಇವ? ಯಾರ್ದೈತೇನೋ ಗೊತ್ತಿಲ್ಲ. ಮೆಂಬರ್ ಮನೆ ಅಂದರೆ ಧರ್ಮಛತ್ರ ಇದ್ದಂಗೆ. ನಾನು ಊರಾಗ ಇಲ್ದಾಗ ಯಾರೋ ಏನೋ ಇಟ್ಟು ಹೋಗ್ಯಾರ. ಅಕ್ಕಾರ ಭಾಳ ಬದಲು ತಿರುಗಾಡಿ ಭಾಷೆನ ಬದಲಿ ಮಾಡ್ಕೊಂಡು ಬಂದಿರಿ ಬಿಡ ನೀವು.